ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಬಂದು ನಾವು ಇಸ್ಕೊಂಡು ಹೋಗ್ತೀವಿ ಆಫ್ಟರ್ ಲಾಂಗ್ ಟೈಮ್. ಸ್ಕೂಲ್ ಟೈಮಲ್ಲಿ ಇದ್ದಾಗ ರಜೆಗೆ ಬಂದಾಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮ ಮಾಮ. ನಿಮ್ಗೆ ಆಮೇಲೆ ಬಿಟ್ಟೇ ಬಿಟ್ರು. ನಾವು ಹೋಗಿ ಅಲ್ಲಿ ಒಂದು 2 ಸಲ ಹೋಗ್ತಾಯಿದ್ವಿ. ಇವಾಗ ಇಲ್ಲಿಂದ ಹೋಗಿ ಮೋನಿ ಮನೆ ಹತ್ರ ಹೋಗಿ ಮೋನಿನೂ ಮತ್ತು ತಾನಿನೂ ಕರ್ಕೊಂಡು ಹೋಗ್ಬೇಕು. ಯಾರ್ಯಾರು ಹೋಗ್ತಾಯಿದ್ವಿ? ಲಿಶು, ಹಾಯ್ ಮಾಡು ಲಿಶು. ಜಸ್ವಿಕ್, ಪಲ್ಲವಿ, ಹಾಗೆ ನಮ್ಮ ಮಾಮ ಹಾಗೆ ಹೋಗ್ತಾರೆ. ಮೋನಿ ಮನೆ ಹತ್ರ ಹೋಗೋಣ. ಪಾಪ ಇವ್ರ ಅಮ್ಮ ಇಲ್ಲ ಅಂತ ಅಳ್ತವ್ರೆ. ಅವ್ರ ಅಮ್ಮ ಆಸ್ಪತ್ರೆಗೆ ಹೋಗಿದ್ರು ಅಲ್ವೇನಪ್ಪ? ಅವ್ರ ಅಮ್ಮಗೆ ಹುಷಾರಿಲ್ಲ, ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲೇ ಆಸ್ಪತ್ರೆ ನೋಡಿಕೊಂಡು ನಾವು ಹಂಗೆ ಹೋಗ್ತೀವಿ. ಮೋನಿ ಮನೆ ಹತ್ರ ಒಮ್ಮೆ ಸಿಗೋಣ. ಆಕ್ಸಿಡೆಂಟ್ ಆಗಿದ್ದ ಜಾಗ ಇದೆ. ಅವಾಗ ಹಿಂಗೆ ಸ್ಟ್ರೈಟ್ ಇತ್ತು, ಡಿವೈಡನ್ನ ಈ ಕಡೆ ತಿರುಗಿಸ್ಬಿಟ್ರು. ಅದು ಬೆಳಗ್ಗೆಗೆ ತಿರುಗಿಸ್ಬಿಟ್ರು ಅದನ್ನು. ಇದೇ ಜಾಗ ನಾವು ಆ ಬಸ್ ನಿಂತೈತೆ ನೋಡಿ, ಅಲ್ಲಿದ್ವಿ. ನಿಮ್ಗೆ ಬಂದಾಗೆಲ್ಲ ನಂಗೆ ಅದೇ ನೆನಪಾಗುತ್ತೆ ನೋಡಿ. ಮೋನಿ ಬರ್ತಿದ್ದಾಳೆ, ಮೋನಿ ಮತ್ತೆ ತಾನ್ಯ. ಹಾಯ್ ಹಾಯ್, ತಾನ್ಯ ಬಂದ್ಲು. ಮಾಮ ಮೋನಿ ನಾಡ್ಕೋತವ್ರೆ. 1 ವಾರ ಆಗುತ್ತೆ. ಬಟ್ಟೆ ತಗೊಬಂದಿದ್ಯಾ? ಇವತ್ತು ನಾಳೆ ಕೊಡಿಸ್ತೀನಿ ನಾನು. ನಾಡ್ದಿಂದ ನೀವೇ ತಗೋಬೇಕು ಅಂತ. ನಾನಿನ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿ. ಸಾಕು ನಮಗೆ 2 ದಿನಕ್ಕೆ ಮಾತ್ರ ಅಷ್ಟೇ ಕೊಡ್ಸೋದು. ಮಂಡ್ಯ ಸೈಕ್ಲು ನ್ಯಾಯ, ಮಾತು ಮಾತ್ರ ತಪ್ಪಲ್ಲ. ಇಸ್ಕಾನ್ ಟೆಂಪಲು 4 ಗಂಟೆಗೆ ಓಪನ್ ಅಂತೆ. 3:20. ಸೊ ಅದಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲಿ ಓರಿಯನ್ ಬಂದಿದೆಯಲ್ಲ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿಂದ ಪಾಸ್ ಮಾಡಿಬಿಟ್ಟು ಮತ್ತೆ ಇಸ್ಕಾನ್ಗೆ ಹೋಗೋಣ. ಹಾಯ್ ಮಾಡು ಮಗಳೇ, ಇವ್ರಿಗೆಲ್ಲ ಹಾಯ್ ಮಾಡು. ಹಾಯ್ ಮಾಡು, ಹಾಯ್ ನೋಡಿ. ಹಾಂ ಮಾಡೋದು. ಆಟೋ ಪಾರ್ಕಿಂಗ್ ಇಲ್ವಂತೆ ಇಲ್ಲಿ ಒಳಗಡೆ, ಓನ್ಲಿ ಕಾರ್ ಆ್ಯಂಡ್ ಬೈಕ್ ಅಷ್ಟೇ ಅಂತೆ. ನಮ್ಮ ಮಾಮ ಹಂಗೆ ನಾನು ಆಟೋದಲ್ಲಿ ಆ ಕಡೆ ಸೈಡ್ಗೆ ಹೋದ್ರು. ನಾವು ಮಾತ್ರ ಸುಮ್ಮನೆ ಒಳಗೆ ಓಡಾಡ್ಕೊಂಬರೋಣ, ಅಷ್ಟು ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆಯ್ ಮೇಡಮ್ ತಾನ್ಯ, ನಮ್ಮ ವಿಶು ಏನಾರು ಕಿತಾಪತಿ ಮಾಡ್ತಾ ಇರ್ತಾನೆ. ಒಂದ್ಸತಿ ಏರ್ಪೋರ್ಟ್ಗೆ ಹೋಗಿದ್ವಾ, ಅಲ್ಲಿ ಹೋಗ್ಬಿಟ್ಟು ಸ್ಟಾಪ್ ಬಟನ್ ನಮ್ಬಿಟ್ಟ ಕೆಡ್ಸೇ ಬಿಟ್ಟು ಅವ್ರು ಬೈತಾಯಿದ್ರು ನನಗೆ. ಓಡಿ 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 ಖುಷಿ ಆಗ್ಬಿಟ್ಟೈತೆ ಒಳಗೆ. ಎಷ್ಟು ಚೆನ್ನಾಗಿದೆ ನಾನು ಕೊಡಲಿಲ್ಲ ಬಿದ್ದೈತೆ ನೋಡಮ್ಮ. ಎಷ್ಟು ನೋಡೋಣ, ಜಾಸ್ತಿ 800 ರೂಪಾಯಿ ಗಾಯ್ಸ್, 800 ರೂಪಾಯಿ. ಅಲ್ಲಿ ನೋಡ್ಬೇಕು ರಾಗಳು ನೋಡಿ ಯಾವ ಥರ ಇದೆ. ಪಿಲ್ಲೋಸ್ ಫ್ಲೈಟಲ್ಲಿ ಹಾಕ್ಕೊಂಡೋಗ್ತೀವಿ ನೋಡಿ. ಫ್ಲೈಟಲ್ಲಿ ಹೋದಾಗ ಎಷ್ಟು ಕಲರ್ ಇದೆ ನೋಡಿ. ಈ ರಿಬ್ಬನ್ಸ್ ಎಲ್ಲ 100 ರೂಪಾಯಿ ಅಂತೆ. ಬಳ್ಳೇಶ್ವರ್ಗೆ ಹೋದರೆ 40 ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ. ಎಷ್ಟು ಕಲರ್ ಒಂದೊಂದು ಕಡೆ. ಇದೆಲ್ಲ ಫುಲ್ಲು ಪಿಂಕು. ಎಷ್ಟು ಚೆನ್ನಾಗಿದೆ ನೋಡಿ. ಏನಾದರೂ ತಗೊಳ್ಳೋಕ್ಕಿಂತ ಸುಮ್ಮನೆ ನೋಡೋಕೆ ಬರೋರ ಜಾಸ್ತಿ ನಮ್ಮ ಥರ. ಯಾರು ತಗೋತಾರೆ ಹೇಳಿ? ತಾನ್ಯ ಒಡ್ಡಾಡ್ ಮಾಡಬಿಟ್ಟು ಬಿಸಿ ಒಳಗೆ ಅಂತೋಳೆ ನೋಡಿ. ಬಾತ್ರೂಮ್ ಎಷ್ಟು ನೀಟಾಗೈತೆ ಇಲ್ಲಿ. ಎಷ್ಟು ದೊಡ್ಡ ಮಿರರ್ ನೋಡಿ ಗೈಸ್. ಯಾರಿದು? ಯಾರದು? ಓ, ಎಲ್ಲೆಲ್ಲೂ ನಾನೇ ಬರ್ತಾನೆ ಮಾಡ್ತಾಯಿದ್ಯಾ? ಏಕೆ ನೋಡಿ, ನಮ್ಮ ಮನೇಲಿ ಈ ಥರ ಕೈ ತೊಳ್ಬಿಟ್ಟು ಹಿಂಗೆ ತೋರಿಸ್ತಾ ಇದ್ದೀನಿ. ಹಿಂಗೆ ನಮ್ಮ ಬಟ್ಟೆಗೆ ಹೊಸ್ಕೊಂಡು ಹೋಗ್ತೀವಿ. ಅದೆಲ್ಲ ಮಾಡಬಾರ್ದು ನೋಡಿ. ಸ್ಟೇಟಸ್ ಮೇಂಟೈನ್ ಮಾಡಬೇಕು. ಆದರೆ ಮನೇಲಿ ಹಂಗೆ ಮಾಡ್ತೀವಾ? ನಾವು ಹೋಗಿದ ತಕ್ಷಣ ಗ್ಲಾಸ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಓಪನ್ ಆಗ್ತಿದೆ. VIP. ಜಸ್ವಿಕ್ ಮತ್ತು ನಮ್ಮ ಅಮ್ಮ ಬಂದಿರಲಿಲ್ಲ, ಆಟೋ ಕಾಯ್ಕೊಂಡಿಲ್ಲ ಇದ್ರು. ಇದು ನನಗೆ ಮತ್ತೆ ಲಿಶು ಬೈಟು ಮಾಡ್ಕೊತಿದ್ವಿ. ಪಲ್ಲವಿ ಮತ್ತು ಮೋನಿ ಅದನ್ನು ಬೈಟು ಮಾಡ್ಕೊತಾರೆ. 1 ಕಪ್ 30 ರೂಪಾಯಿ. ನಮ್ಮ ಮಾಮ ಮುಂದೆ ಹೊಂಟೋದ್ರು. ನಡೀರಿ.
ಓರಿಯನ್ ಮಾಲ್. ಇಲ್ಲೆಲ್ಲ ಫುಲ್ಲು ತಿಂಡಿ ಇವಾಗ ಇರುತ್ತೆ ಅನ್ಸುತ್ತೆ. ವೆರೈಟಿ ಕಜ್ಜಾಯ, ಚಕ್ಲಿ, ಬನ್ನಿ ಏನೇನೋ ತಿಂಡಿ ಕೊಡಿಸ್ತಿರ್ಲಿಲ್ಲ, ಏನಿಲ್ಲ. ಹಂಗೆ ಕರ್ಕೊಡೋರು ನೋಡಿಸ್ಬಿಟ್ಟು ನೋಡ್ತಾರೆ ಯಾವ್ಯಾವ ಥರದೇ. ನಾನು ಕೊಡ್ಸಲ್ಲ, ನನ್ನ ಹತ್ರ ಕಾಸಿಲ್ಲ. ನೋಡಿ ಇಲ್ಲಿ ಐತೆ ನೋಡಿ ಒಳಗೆ ವೆರೈಟಿ ಇದೆ. ನೋಡಿ ಗೈಸ್, ಈ ಫೋಟೋ 24,500 ರೂಪಾಯಿ. ಪುಳಿಯೋಗರೆ ನೋಡಿ 30 ರೂಪಾಯಿ ಅಂತೆ. ಏಕೆ ಇದು ತೆಗಿಬೋದು. ಗೋಬಿ ವೆರೈಟಿ ಏನೇನು ಫುಡ್ ಐತೆ ಎಲ್ಲ ಸಿಗುತ್ತೆ. ಇದೊಂದು ತೊಗೊಂಡಿದ್ದೀವಿ. ನೆಕ್ಸ್ಟ್ ಏನು ತಿಂತೀವಿ ನೋಡೋಣ. ನಂಗೆ ಬಾಯಲ್ಲಿ ನೀರು ಬರ್ತೈತೆ. ನಾನೇ ಯಾವಾಗ ಮಾಡಿದೆ ಎಲ್ಲ ಒಣಗೋಗೈತೆ ಗೈಸ್. ಹಾಗೆ ಒಂದು ಮೊಸರೋಡೆ ಹೇಳೋರೆ, ಅದೇ ನೋಡೋಣ. ಇದಷ್ಟು ನಂಗೆ ಇಷ್ಟ ಆಗಲಿಲ್ಲ. ಮೊಸರೋಡೆ ಹೆಂಗೆ ತಿನ್ಸ್ತಾಳೆ ನೋಡಿ. ಜಿಲೇಬಿ ನನ್ನ ಬಾಯಿ ಓಡಿಸೆ. ಬಜ್ಜಿಗೆ 30 ರೂಪಾಯಿ 4 ಬಜ್ಜಿಗೆ. ಸ್ವೀಟ್ ತಿಂದ ಮೇಲೆ ಖಾರ ಏನಾದ್ರು ತಿನ್ನಬೇಕು ಅದಕ್ಕೆ ಬಜ್ಜಿ ತೊಗೋತಾ ಇದ್ದೀವಿ. ಬಜ್ಜಿಗೆ 30 ರೂಪಾಯಿ. ಸ್ವೀಟ್ ಆದರೆ ಎಲ್ಲ ಲೈಟಿಂಗ್ಸ್ ಹಾಕ್ತಾರೆ. ಈ ಕಲ್ಯಾಣಿಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ನಾವು ನೈಟ್ ಟೈಮ್ ಬಂದಾಗ ನೋಡಿ ಕಲರ್ ಲೈಟಿಂಗ್ಸ್ ಹಾಕ್ತಾರೆ. ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿ, ಮೈ ಫೇವ್ರೆಟ್ ಪ್ರಸಾದ. ಹಿಂಗೆ ತಿನ್ನೋದು. ನಮ್ಮ ಮಾಮ ತಿನ್ನಲ್ಲ ಅಂದ್ರು ನಾನು ತಿಂತೀನಿ ಬಿಟ್ಟು ಇಸ್ಕೊಂಡಿದ್ದೀನಿ. ಚೆನ್ನಾಗೈತಪ್ಪ. ಬೇರೇನು ತಿನ್ನಕ್ಕಾಗಲ್ಲ, ತಾನಿಗೆ ಇದು ತಿಂತೋಳು ನೋಡಿ ಇಷ್ಟಪಟ್ಟು. ಕತ್ ನೋಡಿ ಹೆಂಗೆ ನಡೆಸ್ತಾಳೆ. ತಗೊಳಕ್ಕಲ್ಲ ನೀನು. ಅಷ್ಟು ಏನು ರಶ್ ಇಲ್ಲ. ದರ್ಶನ ಎಲ್ಲ ಮುಗೀತು. ಹಂಗೆ ನೋಡಿ ಅವ್ರ ಹುಡುಗಿರು ಕೈ ಬೀಸ್ಕೊಂಡು ಹೋಗೋದು, ಹುಡುಗರು ಎತ್ಕೊಂಡು ಹೋಗೋದು ಬ್ಯಾಗ್. ಅವ್ರನ್ನ ಪ್ಯಾಕೆ ತೋರಿಸಿದ್ದೀನಿ. ಹಂಗೆ ಇನ್ನೊಂದೇನು ಗೊತ್ತಾ, ಹಂಗೆ ಓರಿಯನ್ ಮಾಲಲ್ಲೂ ಕೂಡ ನಮಗೆ ನಕ್ಕಿ ಸಾಕಾಗು. ಹುಡುಗಿ ಕೈ ಬೀಸ್ಕೊಂಡು ಹೋಯ್ತಾಳೆ. ಅವನು ಅದು ಚಿಕ್ಕ ವೆರೈಟಿ ಬೇಕು, ಅದನ್ನ ನೇತಾಕೊಂಡು ಹೋಗ್ತಾವನೆ. ಎಲ್ಲಿಗೆ ಹೋಗ್ತಿದೆ? ಇದು ನಮ್ಮ ದೇಶ. ಇದು ಕಲ್ಯಾಣಿ ಈಜಾಡ್ಬೇಕಂತೆ. ನಮ್ಮ ಮಾಮ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಅದು ಅಂತ ಹೇಳ್ಬಿಟ್ಟು ಕರ್ಕೊಂಡು ತಿಂಡಿಗೆ ಇರ್ತಿರೋಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೋತ ಪಾಪ ಹುಡುಗ ಹೊಳ್ತಾದ. ಇವಾಗ ಏನೋ ಮೋಸ ಮಾಡ್ತಾ ಮಾಮ ನಿಂಗೆ. ನಾನು ಇವ್ರಿಗೆ ಹೇಳ್ತಾ ಇದ್ನಲ್ಲ, ನಮ್ಮ ಮಾಮ ಸುಳ್ಳು ಏನೇನು ಹೇಳ್ಬಿಟ್ಟು ಕರ್ಕೊಬಂದ್ರು ಅಂತ. ನಮ್ಮ ಮಾಮ ಹೇಳ್ತಾ ಇರೋದು, ಇಲ್ಲ ಫ್ರೆಂಡ್ಸ್ ಅಣ್ಣ, ಅವಳೆಲ್ಲ ಸುಳ್ಳು ಹೇಳ್ತಾಳೆ ಫ್ರೆಂಡ್ಸ್ ಅಣ್ಣ ಅಂತ ನಿಮಗೆ ಹೇಳ್ತಿರೋದು. ನಮ್ಮ ಮಾಮ ಪಾರ್ಕಿಂಗ್ ಅಣ್ಣ ಅಂದರೆ ಇಲ್ಲ, ಪಿಕಪ್ ಡ್ರಾಪ್ ಅಂದ್ಬಿಟ್ಟು ಫ್ರೀಯಾಗಿ ಬರ್ತಾವ್ರು ನೋಡಿ, ಯಾಮಾರಿಸ್ಬಿಟ್ರು ಅವ್ರಿಗೆ. ಅಲ್ಲಿಂದ ಮೋನಿಗೆ ಮನೆಗೆ ಬಂದಿದ್ದೀವಿ. ಮೋನಿ ಮನೆ. ಮೋನಿ ಕಾಫಿ ಕಾಯಿಸ್ತಿದ್ದಾಳೆ. ಹಂಗೆ ನೋಡ್ಕೊಬಿಡಿ ಅಷ್ಟೇ ಅವ್ರಿಗೆ. ಹೊರಡ್ತಾ ಇದೀವಿ. ಖುಷಿ ನಾವು ಹೋಗ್ತಾ ಇದೀವಿ ಅಂತ. ಬಾಯ್ ಮಾಡಾಯ್ತು. ಬಾಯ್. ಫಸ್ಟ್ ಹೊಂಟೋಗ್ರಿ ಅಂತಾಳೆ. ಹೊಂಟೈತಿ ಬಿಡೆ. ಎಷ್ಟನೇ ತಾರೀಕು? ಗಣೇಶನ್ ಕಲೆಕ್ಷನ್ ಮಾಡ್ತಾರೆ ನೋಡಿ ಈ ಸಿಗ್ನಲಲ್ಲಿ, ಸುಣ್ಣಹಳ್ಳಿ ಸಿಗ್ನಲಲ್ಲಿ. ಮನೆಗೆ ಬಂತು ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.